ರಾಜ್ಯದಲ್ಲಿ ಬಾಂಗ್ಲಾ ಅಕ್ರಮ ನುಸುಳುಕೋರರಿಗೂ ಕೂಡ ಸರ್ಕಾರದ ಕೃಪಕಟಾಕ್ಷ ಸಿಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆ ಹುಟ್ಟಿಕೊಳ್ಳೋದಕ್ಕೆ ಕಾರಣ ಇದೆ. ಬಾಂಗ್ಲಾ ಅಕ್ರಮ ನುಸುಳುಕೋರರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇಡ್ತಾ ಇರುವಂತಹ ಹೆಜ್ಜೆ ಹೈಕೋರ್ಟ್ ಅಲ್ಲಿ ಚರ್ಚೆಯಾಗಿದೆ. ಬಾಂಗ್ಲಾ ನುಸುಳುಕೋರರು ಕಂಪ್ಲೇಂಟ್ ಕೊಟ್ರೆ ದೂರು ದಾಖಲಾಗುತ್ತೆ. ಜನರ ಬಗ್ಗೆ ಇಲ್ಲದಂತ ಮುತುವರ್ಜಿ ನುಸುಳುಕೋರರ ಮೇಲೆ ಈ ಸರ್ಕಾರಕ್ಕಿದೆಯಾ ಅಂತ. ಬಾಂಗ್ಲಾ ಪ್ರಜೆಗಳು ಕೊಟ್ಟಂತ ದೂರನ್ನ ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಕಣ್ಣು ಮುಚ್ಚಿ ಎಫ್ಐಆರ್ ದಾಖಲಿಸಿದ್ರು ಪೊಲೀಸರು. ಇದನ್ನ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಎಫ್ಐಆರ್ ತಡೆ ನೀಡಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಮಾಡಿದೆ. ಡಾಕ್ಟರ್ ನಾಗೇಂದ್ರ ಅವರು ಈ ನುಸುಳುಕೋರರ ಹಾವಳಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬ ನುಸುಳುಕೋರ ಕೊಟ್ಟಂತ ದೂರಿನ ಆಧಾರದ ಮೇಲೆ ಅವರ ಮೇಲೆ ಎಫ್ಐಆರ್ ದಾಖಲಾಯಿತು. ಬೇಲ್ ಪಡ್ಕೊಂಡು ಆಚೆ ಬಂದ್ರೆ ಮತ್ತೊಬ್ರು ದೂರು ಕೊಟ್ಟರು. ಎರಡೆರಡು ಎಫ್ಐಆರ್ ದಾಖಲಾಗುತ್ತೆ. ಮಾಹಿತಿ ಕೊಟ್ಟಿದ್ದಕ್ಕೆ ಇವರು ನುಸುಳುಕೋರರಿದ್ದಾರೆ, ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಧ್ವನಿ ಎತ್ತಿದ್ರೆ ಅವರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗುತ್ತೆ. ಇದು ಕೋರ್ಟ್ ಅಲ್ಲಿ ಪ್ರಸ್ತಾಪ ಆಯಿತು. ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ, ತಪರಾಕಿ ಹಾಕಿದೆ ಸರ್ಕಾರಕ್ಕೆ. ಎಫ್ಐಆರ್ಗೆ ತಡೆಯೊಡ್ಡಿ ಪೊಲೀಸರ ಕ್ರಮವನ್ನ ತರಾಟೆಗೆ ತೆಗೆದುಕೊಂಡಿದೆ ಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ವಿಚಾರಣೆಗೆ ಬಂತು. ಡಾಕ್ಟರ್ ನಾಗೇಂದ್ರ ಅವರು ಬೆಂಗಳೂರಿನ ಹೊರವಲಯದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ಹಾವಳಿ ಇದೆ ಅಂತ ಹೋರಾಟ ಮಾಡ್ತಾ ಇದ್ರು. ಧ್ವನಿ ಎತ್ತಿದವರ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಿಸಲಾಗಿದೆ. ಒಮ್ಮೆ ಎಫ್ಐಆರ್ ಆಗುತ್ತೆ, ಒಬ್ರು ಬಾಂಗ್ಲಾದ ಮಹಿಳೆ ಕೊಟ್ಟಂತ ದೂರಿನ ಮೇಲೆ ಜೈಲಿಗೆ ಹೋಗ್ತಾರೆ. ಪಾಪ ಬೇಲ್ ಪಡ್ಕೊಂಡು ಆಚೆ ಬರ್ತಾರೆ. ಬೇಲ್ ಪಡ್ಕೊಂಡು ಆಚೆ ಬಂದ್ರೆ ಮತ್ತೊಬ್ಬ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಮತ್ತೆ ಎಫ್ಐಆರ್ ದಾಖಲಿಸ್ತಾರೆ. ಎಫ್ಐಆರ್ ರದ್ದು ಕೋರಿ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ನ ಮೌಖಿಕ ಅಭಿಪ್ರಾಯ ನೋಡ್ತಾ ಇದ್ದೀರಿ ಏನು ಅಂತ. ಬಾಂಗ್ಲಾ ವಲಸಿಗನೊಬ್ಬ ಕೊಟ್ಟಂತ ದೂರಿನ ಮೇಲೆ ಎಫ್ಐಆರ್ ಹೇಗೆ ಮಾಡ್ತಾರೆ? ಪರಿಶೀಲಿಸದೆ ಎಫ್ಐಆರ್ ಹೇಗೆ ಮಾಡ್ತೀರಿ ಅಂತ ನ್ಯಾಯಮೂರ್ತಿ ಪ್ರಶ್ನಿಸಿದ್ದಾರೆ. 4 ವರ್ಷದಿಂದ ಅಕ್ರಮ ವಲಸಿಗರ ನೆಲೆಸಿದ್ದಾರೆ ಅನ್ನೋದು ಕನ್ಫರ್ಮ್ ಇದೆ. ಅವರು ದೂರು ಕೊಟ್ರೆ ನೀವು ಎಫ್ಐಆರ್ ಮಾಡಿಕೊಳ್ತೀರಿ ಭಾರತದ ಪ್ರಜೆಯ ವಿರುದ್ಧ. ನೀವು ಇದೇ ರೀತಿ ಮಾಡಿದರೆ ಈ ಅಕ್ರಮವಾಸಿಗಳು ಅಣಬೆಗಳ ರೀತಿಯಲ್ಲಿ ಹುಟ್ಟುಕೊಳ್ತಾರೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಮೌಖಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಮುಖಭಂಗ ಇದು. ಯಾಕಂತಂದ್ರೆ ದೂರಲ್ಲಿ ಏನಿದೆ ಅನ್ನೋದನ್ನ ಪರಿಶೀಲಿಸದೆ ಯಾರೋ ದೂರು ಕೊಟ್ಟರು ಅಂತ ಎಫ್ಐಆರ್ ಮಾಡ್ತಾರೆ ಅಂತಂದ್ರೆ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಿದೆ. ಹೆಂಗ್ ಮಾಡಿದಿರಿ ಅಂತ? ಖಂಡಿತ ರಕ್ಷಿತ್, ಒಬ್ಬ ಯಾರೋ ಅಕ್ರಮ ವಲಸಿಗರು ಇಲ್ಲಿದ್ದಾರೆ, ಇಲ್ಲಿದ್ದು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ಅವರು ಕೊಟ್ಟಂತ ದೂರನ್ನ ಆಧರಿಸಿ, ಸುಳ್ಳು ದೂರನ್ನ ಆಧರಿಸಿ ಎಫ್ಐಆರ್ ನ ದಾಖಲು ಮಾಡ್ತಾರೆ. ಅವರ ವಿರುದ್ಧ ಕಂಪ್ಲೇಂಟ್ ಅಂದ್ರೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತಾದ್ರೆ ಬೆಂಗಳೂರು ಪೊಲೀಸರ ಕಾರ್ಯವೈಖರಿ ಎಂತಹದ್ದು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಹೈಕೋರ್ಟ್ ಮಾಡಿರುವಂತದ್ದು. ಸೊ ಇಲ್ಲಿ 27ನೇ ತಾರೀಕು ಒಂದು ಒಬ್ಬ ಡಾಕ್ಟರ್ ನಾಗೇಂದ್ರ ಅನ್ನುವಂಥವ್ರು ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಇಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ, ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟ ಕೇವಲ 15 ನಿಮಿಷದಲ್ಲಿ ಅವರು ಹೋಗಿ ಅಕ್ರಮ ಬಾಂಗ್ಲಾ ವಲಸಿಗರು ವರ್ತೋ ಪೊಲೀಸ್ ಠಾಣೆಯಲ್ಲಿ ನಮ್ಮ ವಿರುದ್ಧ ಜೀವ ಬೆದರಿಕೆ ಹಾಕಿದ್ರು, ನಮಗೆ ಹಲ್ಲೆ ಮಾಡುವಂತ ಪ್ರಯತ್ನಗಳನ್ನು ಮಾಡಿರು ಅನ್ನುವಂತ ಕೊಟ್ಟಂತ ದೂರನ್ನ ಆಧರಿಸಿ ಹಿಂದೆ ಮುಂದೆ ನೋಡದೆ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡ್ಕೊಳ್ತಾರೆ. ಇಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ನಿನ್ನೆ ಕೇಳಿದಂತ ಪ್ರಶ್ನೆ, ಕೇವಲ 15 ನಿಮಿಷದಲ್ಲಿ ಅವ್ರು ಬಂದು ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿ ಅಲ್ಲೇ ಆಯ್ತಾ ಇಲ್ವಾ ಅನ್ನೋದ್ರ ಪರಿಶೀಲನೆ ಮಾಡದೆ ಎಫ್ಐಆರ್ ದಾಖಲು ಮಾಡ್ತೀರಿ ಒಂದು. ಇನ್ನು ಎರಡನೇದಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು. ಅಂದ್ರೆ ಈ ದೇಶದಲ್ಲಿ ಯಾರು ಬೇಕಾದ್ರೂ ಇಲ್ಲಿ ಬಂದು ಇರ್ಬೋದಾ? ಈ ರೀತಿ ಇಡೀ ವ್ಯವಸ್ಥೆ, ಇಡೀ ಸರ್ಕಾರ ಇಂತಹ ಬಾಂಗ್ಲಾ ವಲಸಿಗರಿಗೆ, ಅಕ್ರಮ ವಲಸಿಗರಿಗೆ
ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಈ ರೀತಿ ಆಗಿದ್ದೆ ಅದರಲ್ಲಿ ಒಂದು ರಾಷ್ಟ್ರದ ಭದ್ರತೆಯ ವಿಚಾರ ಆಗಿರುವಂತಹದ್ದು. ಈ ರೀತಿಯಾದ ಕ್ರಮ ಯಾವ ರೀತಿ ಮಾಡ್ತಾ ಇದ್ರೆ, ಪೊಲೀಸರು ಏನ್ ಮಾಡ್ತಾ ಇದ್ರೆ ಅನ್ನುವಂತ ಪೊಲೀಸರ ಕಾರ್ಯವೈಖರಿಯನ್ನ, ಪೊಲೀಸರ ನಡೆಯನ್ನೇ ಪ್ರಶ್ನೆ ಮಾಡಿರುವಂತಹದ್ದು. ಇಲ್ಲಿ ಡಾಕ್ಟರ್ ನಾಗೇಂದ್ರ ಅವರು 17ನೇ ತಾರೀಕು ಒಂದು ಪೊಲೀಸರಿಗೆ ದೂರನ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿ ಕೊಟ್ರು ಅನ್ನುವಂಥದ್ದು ಗೊತ್ತಾದ ನಂತರ ಬಾಂಗ್ಲಾ ವಲಸಿಗರು ಪುಂಡಾಟವನ್ನ ಮಾಡ್ತಾರೆ. ಜೊತೆಗೆ ಅವರ ವಿರುದ್ಧ ಏನು ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಅವರ ಅಡ್ರೆಸ್ ಇರುವಂತಹದ್ದು ಬಂಗೇರ ಜಿಲ್ಲೆ ಬಾಂಗ್ಲಾದೇಶ ಅನ್ನುವಂಥದ್ದನ್ನ ಅಧಿಕೃತವಾಗಿ ಕಂಪ್ಲೇಂಟ್ ಅಲ್ಲಿ ಬರೆದು ಕೊಟ್ಟರು ಕೂಡ ಅವ್ರು ಕೊಟ್ಟ ದೂರನ್ನ ಆಧರಿಸಿ ಎಫ್ಐಆರ್ ಮಾಡಿರುವಂತದ್ದು. ಜೊತೆಗೆ ಪೊಲೀಸರು ಎಫ್ಐಆರ್ ಗೆ ಕೊಟ್ಟಿರುವಂತಹ ಒಂದಷ್ಟು ಮಾಹಿತಿಯಲ್ಲಿ ಕೂಡ 15 ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ ಅಂತಂದ್ರೆ, ಇಷ್ಟು ದಿನಗಳ ಕಾಲ ಬೆಂಗಳೂರಿನಲ್ಲಿ ಅವರು ಅಕ್ರಮವಾಗಿ ಅಂದ್ರೆ ವಾಸವಿದ್ದಾರೆ ಅನ್ನೋದಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಕೇವಲ ಮಾತನಾಡುವಂತದ್ದಷ್ಟೇ ಕೆಲಸನ ಪೊಲೀಸರದು, ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಡಾಕ್ಟರ್ ನಾಗೇಂದ್ರ ವಿರುದ್ಧ 2 ಎಫ್ಐಆರ್ ದಾಖಲಾಗಿದ್ದು ಬೆಳ್ಳಂದೂರು ಮತ್ತು ವರ್ತೂರು ಪೊಲೀಸ್ ಠಾಣೆಯಲ್ಲಿ. ಆ ಒಂದು ಎಫ್ಐಆರ್ ಗಳಿಗೆ ತಡೆಯನ್ನ ನೀಡಿರುವಂತದ್ದು. ಈ ಮೂಲಕ ಈಗ ಇಡೀ ವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಅಥವಾ ಬೇರೆ ದೇಶದಿಂದ ಅಕ್ರಮವಾಗಿ ಒಂದು ರಮೇಶ್, ಇದು ನುಸುಳುಕೋರರ ವಿಚಾರದಲ್ಲೂ ಪೊಲೀಸರು ಹೇಗೆ ವರ್ತಿಸಬೇಕು ಅನ್ನೋದಕ್ಕೆ ಹೈಕೋರ್ಟ್ ಕೊಟ್ಟಂತ ಮಾರ್ಗದರ್ಶನವೂ ಕೂಡ ಅಂತ ನಾವು ಭಾವಿಸಬೇಕು ಅಂತ ಅನ್ಸುತ್ತೆ. ಖಂಡಿತ ರಕ್ಷತ್, ಯಾಕೆಂದ್ರೆ ಇಲ್ಲಿ ಪೊಲೀಸರು ಅಂತ ತಮ್ಮ ವ್ಯಾಪ್ತಿಯ ಒಳಗಡೆ ಯಾರು ಅಕ್ರಮ ವಲಸಿಗರಿದ್ದಾರೆ, ಯಾವ ರೀತಿಯಾದಂತ ಕಾರ್ಯಚಟುವಟಿಕೆಗಳನ್ನ ಮಾಡ್ತಿದ್ದಾರೆ, ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ, ಇದರ ಮೇಲೆ ನಿಗಾವನ್ನ ಇಡಬೇಕು, ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು. ಆದ್ರೆ ಹಲವು ವರ್ಷಗಳಿಂದ ಇವರು ಇಲ್ಲಿ ವಾಸವಾಗಿದ್ದಂತವ್ರಿಗೆ ಅವರ ಬಗ್ಗೆ ಮಾಹಿತಿ ಕೊಟ್ಟಂತವ್ರ ವಿರುದ್ಧ ಸುಳ್ಳು ದೂರನ್ನ ಕೊಡ್ತಾರೆ ಅಂತಂದ್ರೆ ದೂರನ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ ಅವರ ವಿರುದ್ಧ ಕ್ರಮ ಆಗಬೇಕು. ಅದನ್ನ ಹೊರತುಪಡಿಸಿ ಯಾರೋ ಒಬ್ಬ ಅಕ್ರಮ ವಲಸಿಗ ಕೊಟ್ಟಂತ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲು ಮಾಡ್ತಂದ್ರೆ ಅವರಿಗೆ ದೂರು ಕೊಡುವಂತ ಅಧಿಕಾರವೇ ಇಲ್ಲ, ಇಲ್ಲಿ ವಾಸ ಮಾಡುವಂತ ಅಧಿಕಾರವಿಲ್ಲ. ಅವರ ವಿರುದ್ಧ ಸ್ಪಷ್ಟವಾದಂತ ಕ್ರಮ ಆಗಬೇಕು. ಅದನ್ನ ಹೊರತುಪಡಿಸಿ ಪೊಲೀಸರು ಈ ರೀತಿಯ ಕ್ರಮವನ್ನು ತೆಗೆದುಕೊಂಡಿರುವಂತದ್ದೇ ಅದು ಎಲ್ಲ ಒಂದ್ ಕಡೆ ಇಡೀ ಇಲಾಖೆ ತಲೆ ತಗ್ಗಿಸಬೇಕಾಗಿರುವಂತದ್ದು. ಮತ್ತೆ ಇಡೀ ಇಲಾಖೆಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. ಇಂತಹ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಆಗಬೇಕು, ಅವ್ರನ್ನ ಆದಷ್ಟು ಬೇಗ ಈ ದೇಶದಿಂದ ಹೊರಗೆ ಕಳಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರ ಆಗಿ ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿರುವಂತದ್ದು. ಮತ್ತೆ ಎಫ್ಐಆರ್ ಅನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರತಿವಾದಿಯಾಗಿಸಿ ಅವರ ಮುಂದಿನ ವಿಚಾರಣೆ ಹೊತ್ತಿಗೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಸೂಚನೆ ಮಾಡಿರುವಂತದ್ದು. ಹಾಗಾಗಿ ಈಗ ಡಾಕ್ಟರ್ ನಾಗೇಂದ್ರ ವಿರುದ್ಧ ದಾಖಲಾಗಿರುವಂತಹ 2 ಎಫ್ಐಆರ್ ಗಳಿಗೆ ತಡೆಯನ್ನ ನೀಡಿ ಆದೇಶವನ್ನು ಮಾಡಿದೆ. ಇದನ್ನ ನೋಡ್ತಾ ಹೋದ್ರೆ, ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ ರಕ್ಷತ್, ಇಡೀ ಪೊಲೀಸ್ ಇಲಾಖೆ ಅದರಲ್ಲೂ ಬೆಂಗಳೂರು ಪೊಲೀಸರು ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಯಾವ ರೀತಿಯಾದಂತಹ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ, ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ, ಇಲಾಖೆ ಸಪೋರ್ಟ್ ಮಾಡ್ತಿದೆ ಅನ್ನೋದನ್ನ ಒಂದ್ ರೀತಿ ಚಾಟಿ ಬೀಸುವಂತ ಕೆಲಸವನ್ನ ಹೈಕೋರ್ಟ್ ಮಾಡಿರುವಂತಹದ್ದು. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.